ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಈರುಳ್ಳಿ ಟೊಮೆಟೊ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಕ್ಕೆ ಬಿಡ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಚಿಟ್ಕುಟ್ಟಾಕ್ಬಿಡಿ. ಸಾಸಿವೆ ಚಿಟ್ಕುಟ್ಟಾದ್ಮೇಲೆ 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 2 ಮೊಗ್ಗನ್ನು ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ ಈಗ 2 ಎಸಳಷ್ಟು ಕರಿಬೇವು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹುರ್ಕೊಳ್ಳೋಣ. ತುಂಬಾ ಹುರ್ಕೊಳ್ಳೋದು ಬೇಡ, ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ಈ ಕಡೆ ಈರುಳ್ಳಿ ಬೇಯೋಷ್ಟರಲ್ಲಿ ನಾವು ಒಂದು ಮಸಾಲೆನ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ತೆಂಗಿನ ತುರಿ, 1 ದೊಡ್ಡ ಚಮಚದಷ್ಟು ಹುರ್ಗಡ್ಲೆ, 1 ಚಿಕ್ಕ ಚಮಚದಷ್ಟು ಗಸಗಸೆ, 1/4 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದೆಲ್ಲಾನು ಚೆನ್ನಾಗಿ ನೀರು ಹಾಕೊಂಡು ನುಣ್ಣಗೆ ರುಬ್ಬೋಣ. ನೋಡಿ, ಈಗ ಈರುಳ್ಳಿ ಬೆಂದಿದೆ. ಇದ್ರ ಜೊತೆಗೆ ಈಗ ನಾನು ಮೀಡಿಯಮ್ ಆಗಿ ಹೆಚ್ಚಿರೋ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊನ ತುಂಬಾ ಬೇಯಿಸ್ಕೊಳ್ಳೋದು ಬೇಡ. ನೋಡಿ, ವಿಡಿಯೋಲಿ ತೋರಿಸಿರೋ ಹಾಗೆ ಇಷ್ಟಾದ್ರೆ ಸಾಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈಗ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ತೊಳೆದಿರೋ ನೀರು ಹಾಕೋತಾ ಇದ್ದೀನಿ, ಸೊ ಆ ಮಸಾಲೆ ಎಲ್ಲ ಸಿಗ್ಲಿ ಅಂತ. ನಿಮಗೆ ಸಾಗು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಇದಿಷ್ಟು ಕಲ್ಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸೋಣ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಸರ್ವ್ ಮಾಡಕ್ ರೆಡಿ ಆಗತ್ತೆ. ಇದು ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾವಿದನ್ನ ಇಡಿಯಪ್ಪಂಗೆ ಕಾಂಬಿನೇಷನ್ ಮಾಡ್ಕೊಂಡಿದ್ವಿ. ಈಸಿಯಾಗಿ ಇಡಿಯಪ್ಪಂ ಹೇಗೆ ಮಾಡ್ಬೋದು ಅನ್ನೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಇದೇ ತರ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಧನ್ಯವಾದಗಳು.